ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆನಲ್ಲ ಆ್ಯಂಡ್ ಫ್ಯಾಮಿಲಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ, ಹಾಗೆ ನಾವು ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ದೀಪಾವಳಿ ಪ್ರಿಪ್ರೇಷನ್ದು. ಹಾಗೆಯೇ ಇದು ಹಬ್ಬದ ಹಿಂದಿನ ದಿವಸ ಹೂಗಳೆಲ್ಲ ತುಂಬ ಚೆನ್ನಾಗಿ ಬಿಡ್ತಾಯಿದೆ, ಒಂದು ವಿಡಿಯೋ ಮಾಡು ಅಂತ ಇದ್ರು ನಮ್ಮತ್ತೆ. ಅದಕ್ಕೆ ಎಲ್ಲ ವಿಡಿಯೋ ಮಾಡಿದೆ. ಇಷ್ಟು ದಿನ ಎಲ್ಲ ಕೊತಿಗಳೆಲ್ಲ ಬಂದು ಮೊಗ್ಗೆಲ್ಲ ಕಿತ್ತಾಕ್ತಾಯಿತ್ತು, ತುಂಬ ಜಾಸ್ತಿ ಬಿಡ್ತಾಯಿತ್ತು ಹೂವು. ಈಗ ಪರವಾಗಿರಲಿಲ್ಲ, ಅದಕ್ಕೆ ಒಂದು ವಿಡಿಯೋ ಮಾಡು ಅಂದರು, ಅದಕ್ಕೆ ಮಾಡಿಕೊಂಡೆ. ಹಾಗೆಯೇ ಅಕ್ಕಿ ನೆನೆಸಿದ್ರು, ಅಕ್ಕಿ ನೆನೆಸಿದ ಆದಮೇಲೆ ಇದನ್ನು ಆರಿಸ್ತಾ ಇದ್ದೀವಿ ಮಿಷಿನ್ಗೆ ಎತ್ಕೊಂಡು ಹೋಗೋದಕ್ಕೆ. ಇದೇನು ಅಕ್ಕಿ ಅಂದರೆ ಕೆಂಪು ಅಕ್ಕಿ. ಇದು ಕಜ್ಜಾಯ ಮಾಡೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಯಾವಾಗೂ ಕೆಂಪು ಅಕ್ಕಿನೇ ತೊಗೊಂಬರೋದು. ಮತ್ತೆ ಆರಿಸ್ತಾ ಇದ್ದಾರೆ ಅದನ್ನು. ಒಬ್ರು ಅದೇ ಮಾಡ್ತಾ ಇದ್ರೆ ಏನ್ ಅನ್ಬೇಕು. ಅದನ್ನು 10 ಸೆಕೆಂಡ್ಸ್ ಆಗೋದ. ತಿಂತೀರಾ ಕಜ್ಜಾಯ? ಪಾಕ ಎತ್ಕೊಡ್ತೀವಿ, ತಿಂತೀಯಾ? ಓಕೆ, ಮಿಷಿನಲ್ಲಿ ಹಾಕಿಸ್ಕೊಂಡು ಬಂದಿದ ತಕ್ಷಣ ನಾವು ಪಕ್ಕದ ಮನೆ ಆಂಟಿನ ಕರೆದ್ಬಿಟ್ಟು ಅವರೇ 1-2-3 ಇಯರ್ಸಿಂದ ಅವರೇ ಪಾಕ ಎತ್ಕೊಡ್ತಾ ಇರೋದು. ತುಂಬ ಚೆನ್ನಾಗಿರ್ತಾಯಿತ್ತು, ಟೇಸ್ಟ್ ಕೂಡ ಚೆನ್ನಾಗೂ ಬರ್ತಾಯಿತ್ತು ಕಜ್ಜಾಯ, ಯಾವಾಗೂ ವೇಸ್ಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ಈ ಸರಿ ಕೂಡ ಅವ್ರನ್ನೇ ಕರೆದ್ವಿ ಪಾಕ ಎತ್ಕೊಡೋದಕ್ಕೆ. ಕಡಿಮೆ ಅಂದಿದ್ರೆ ಏನು ಒಂದು ಸ್ವಲ್ಪ ಭಯ ಇರಲ್ಲ, ಮಾಡಿಬಿಡ್ಬೋದು. ಜಾಸ್ತಿ ಆಗಿರೋದ್ರಿಂದ ಒಬ್ಬರು ಹೆಲ್ಪ್ ಇರಬೇಕು ಅಂತ ನಾವು ಅವ್ರನ್ನ ಕರೆದ್ವಿ. ಅಂದರೆ ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ಕಜ್ಜಾಯನೂ ಅಷ್ಟೇ, ತುಂಬ ಈಸಿ ಆಯಿತು, ಚೆನ್ನಾಗಿತ್ತು. ಓಕೆ, ಪಾಕ ಎತ್ತಿದ್ದಾಯಿತು. ಈಗ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಹಾಗೆಯೇ ಸ್ವಲ್ಪ ಬಿಸಿ ಇರೋದ್ರಿಂದ ಒಂದು ಪ್ಲೇಟಿಗೆ ತೆಗೆದಿಟ್ಟು ಆರಿಸಿ ಇಡೋಣ ಅಂತಂದ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದು ಆರಿಸಿಟ್ವಿ ಇವಾಗ ಮಾಡೋದಕ್ಕೆ ಅಂತಂದ್ಬಿಟ್ಟು. ಓಕೆ, ಇದು ಬಂದು ಹಬ್ಬದ ದಿವಸ ದೇವಸ್ಥಾನಕ್ಕೆ ಹೋಗಿ ನೋಮ್ಕೊಂಬರೋಕ್ಕೆ ಅಂತ ಹೋಗೋಣ ಅಂತಂದ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ಯಾವತ್ತೂ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊತಾ ಇರ್ತೀವಿ ಸಾರೀಸಲ್ಲಿ. ಮಾಡೋಣ ಬನ್ನಿ. ಸ್ಲಿಪ್ಪರ್ ಹಾಕ್ಕೋಬೇಕಾ? ಸ್ಲಿಪ್ಪರ್ ಹಾಕ್ಕೋಬೇಕಾ? ಬೇಡ ಅನ್ಸುತ್ತೆ ಅಲ್ವಾ? ಹುಷಾರಪ್ಪು, ರೋಡಲ್ಲಿ ಹುಷಾರು. ಇವತ್ತು ಮನೆಗಳಲ್ಲೇ ಮಾಡಿರ್ತೀವಲ್ಲ ಪ್ರಸಾದಗಳು. ಕಾಯಿ ಹೊಡ್ಕೋಬೇಕೇನೋ, ಕಾಯಿ ಹೊಡಿಬೇಕನ್ಸುತ್ತೆ. ಹಾಂ ಅವ್ರು ಕೊಟ್ಟರೆ ಅದು ಹಂಗೆ
ಫುಲ್ಲಾ आनंद पुष्प शरद कुमार निरीक्षक परीक्षित अन्वित श्रेयस साक्य गौतम लावण्य चंद्र कानवी निरीक्षक श्री केदार गौरी देवता उग्राय नमः गवाय नमः चांद्र नमः गंगाधर नमः राजम भीमाय नमः शस्त्रम नमः जलाधर नमः जलाधर नमः शिवराज गान शरोवाय नमः ग्राम सामने माजने शरण अक्षर मंडल देव गोमान लक्षण सदाशिव नमः जय ब्रह्मनादान प्रजादेव देवता शर्मा गिरीश नमः परिकार स्वादिकान सदाशिव मंगल परमेश्वर मंगल वाजम ज्ञान प्रचोदन देवाय महादेव नमः जन्मदाता अक्षर मंगल अनंत अनंतर जन्म प्रवेश श्री केदार गौरी देवताभ्यो नमः अष्टोत्तर पूजां समर्पयामि वनस्पति रजो देवो गन्धाढ्यो प्रथमः आर्यय सर्वदेवानां धूपो दमनिन्दरा श्री केदार गौरी देवताभ्यो नमः दिव्य धूपमार्यामयामि धूपादीपारुद्र आचमनीयं समर्पयामि नैवेद्यं सोपेदा नैवेद्यं निवेदयामि नैवेद्यानन्तरं आचमनीयं समर्पयामि ओजे बलतं बलं समर्पयामि नारे जन्मयामि मध्ये मध्ये स्वादोदयेन स्नापयामि ओम निरण्यभागो मनोपूर्णं दानि मनोयोतानि वेददा ब्रह्मणो वदति ನೋಂಬಿದ್ದಾದಮೇಲೆ ಈಚೆ ಕಡೆ ಸ್ವಲ್ಪ ಮಳೆ ಬರ್ತಾ ಇತ್ತು ಅಂತಂದ್ಬಿಟ್ಟು ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಮಕ್ಕಳಂತೂ ಅಲ್ಲೇ ಶುರು ಮಾಡಿದ್ರು ಕಜ್ಜಾಯ ತಿನ್ನೋದಕ್ಕೆ. ತುಂಬ ಚೆನ್ನಾಗಿತ್ತು, ಎಲ್ಲರೂ ಒಂದೇ ಹತ್ರ ಇದ್ದಿದ್ದಕ್ಕೆ. ಬರಲ್ಲ ಲಾಸ್ ಹೊರಟೋಗುತ್ತೆ. ಇನ್ನ ಹಿಂದೆ ಹೋಗ್ಬಿಟ್ಟು ಮುಖಕ್ಕೆ ಕೂಡ ಕಾಣಿಸಲ್ಲ. ಅರ್ಥ ಆಗಲ್ಲ ಕಾಣಿಸಲ್ಲ ಇವಾಗ. ಹಾಗೆ ಹಬ್ಬಕ್ಕೆ ಅನ್ನ ಸಾಂಬಾರು ಮತ್ತು ಟಿಫನ್ ಬಂದುಬಿಟ್ಟು ವಾಂಗಿಬಾತ್ ಮಾಡಿದ್ವಿ. ಹಾಗೆ ಅದ್ರ ಜೊತೆಗೆ ವಡೆನ ಫುಲ್ ನೋಮ್ಕೊಂಬಂದ್ಬಿಟ್ಟು ಆಮೇಲೆ ಮಾಡೋಣ ಮಧ್ಯಾಹ್ನ ಫ್ರೀ ಆದಮೇಲೆ ಅಂತ ಅಂದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಆದಮೇಲೆ ಮಾಡಿದ್ವಿ. ಇದು ಹಬ್ಬಕ್ಕೆ ಉಪ್ಪು ಹಾಕಿರೋದಕ್ಕೆ ಚೆನ್ನಾಗಿದೆ. ಫ್ಲೇವರ್ ನೀಟಾಗಿ ಗೊತ್ತಾಗ್ತಿದೆಲ್ಲ. ಇಲ್ಲಿ ಬಾಯಿ ಆಡೋದಿಲ್ಲ. ಏನು ಪಾತ್ರೆಗಳು ತುಂಬೋಗಿದೆ ಅಡುಗೆ ಮನೆ ಫುಲ್ ಇವತ್ತು ಹಬ್ಬಕ್ಕೆ.
ಓಕೆ, ಸಾಯಂಕಾಲ ಇನ್ನು ದೀಪ ಹಚ್ಚೋ ಟೈಮ್ ಆಯಿತು. ದೀಪ ಹಚ್ಚೋವಾಗ ರಂಗೋಲಿ ಅಂತೂ ಫುಲ್ಲು ಹೊರಟೋಗ್ಬಿಟ್ಟಿತ್ತು. ಬೆಳಗ್ಗೆ ಹಾಕಿದ್ದು ರಂಗೋಲಿ ಈವ್ನಿಂಗ್ ಅಷ್ಟರಲ್ಲಿ ಫುಲ್ಲು ಮಕ್ಕಳು ಆಡೋದ್ರಲ್ಲೇ ಫುಲ್ಲೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಮತ್ತೆ ಹಾಕುವಂಥ ಪೇಷನ್ಸ್ ಮಾತ್ರ ಇರಲಿಲ್ಲ. ಸೊ ಹಂಗಂಗೆ ಇಟ್ಬಿಟ್ವಿ ದೀಪಗಳನ್ನ. ಗಾಳಿಗೆ ದೀಪ ಕೂಡ ಇರ್ತಾ ಇರಲಿಲ್ಲ, ಆರೋಗ್ಬಿಡ್ತಾ ಇತ್ತು. ಓಕೆ, ಎಷ್ಟೋ ಒಂದು ಶಾಸ್ತ್ರಕ್ಕೆ ಹಚ್ಚಿದ್ವಿ, ಜಾಸ್ತಿ ಹಚ್ಚೋಕ್ಕೂ ಹೋಗಿಲ್ಲ. ಈ ವರ್ಷ ಪಟಾಕಿ ತರಲಿಲ್ಲ ನಾವು, ಯಾಕಂದರೆ ಲಾಸ್ಟ್ ಇಯರ್ದೇ ಜಾಸ್ತಿ ಇತ್ತು. ಅದೆಲ್ಲ ಖಾಲಿ ಆಗೋವರೆಗೂ ತರೋದೇ ಬೇಡ ಅಂತ ಅಂದ್ಬಿಟ್ಟು ಇರೋದನ್ನೇ ಹಚ್ಚೋಣ ಅಂತ ತರಿಸ್ಲಿಲ್ಲ. ಈಗ ಕೆಳಗಡೆ ಎಲ್ಲರೂ ಪಟಾಕಿ ಹಚ್ಚೋಕ್ಕೆ ಬಂದ್ವಿ. ಈ ಸತಿ ನಾವು ನಿಜ ತಗೊಂಡೇ ಬಂದಿಲ್ಲ. ಹಳೇದು ಯಾವ್ದಿದೆಯೋ ಅವನ್ನೇ ನಾವು ಹೊಡಿತಾ ಇರೋದು. ಸರಿ ತಂದಿಲ್ಲ. ಅಲ್ಲೇ ಎಲ್ಲಾದ್ರೂ ಡಮ್ ಅಂದ್ಬಿಡೋದು. ಅಯ್ಯೋ, ಕಾಣಿಸ್ತಾನೆ ಇಲ್ಲ. ಹಚ್ಚೋವಾಗೇನು ಫುಲ್ಲು ಖುಷಿಯಾಗಿ ಹಚ್ತೀವಿ, ಫುಲ್ ಎಂಜಾಯ್ ಮಾಡ್ತೀವಿ. ಹಾಗೆಯೇ ಇದೆಲ್ಲ ನೋಡಿ ಹೇಗಾಗಿದೆ ಅಂತಂದ್ಬಿಟ್ಟು ನೋಡಿ. ನಾವು ಮತ್ತೆ ಮಾರ್ನಿಂಗ್ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಮಳೆ ಅಂದರೆ ಇದೆಲ್ಲ ನೆಂದೋಗಿರುತ್ತೆ, ಆಗಲ್ಲ ಅಂತಂದ್ಬಿಟ್ಟು ನೋಡಿ ಎಷ್ಟು ಹೊಡೆದಿದ್ದೀವಿ ಅಂತಂದ್ಬಿಟ್ಟು ಇವಾಗ ಕ್ಲೀನ್ ಮಾಡಿಬಿಡೋಣ ಅಂತ ಎಲ್ಲ ನೈಟೇ ಕ್ಲೀನ್ ಮಾಡಿಬಿಟ್ವಿ. ನೋಡಿ ಎಷ್ಟಿದೆ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವ್ರು ಲೈಕ್, ಕಾಮೆಂಟ್ ಮತ್ತು ಶೇರನ್ನು ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಓಕೆ, ಟೇಕ್ ಕೇರ್, ಬಾಯ್.